ನಮ್ಮ ಜೀವನದಲ್ಲಿ ನಂದು ನನಗೆ ಬರಬೇಕಾಗಿದ್ದು ಯಾರೂ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾನು ವೈಯಕ್ತಿಕವಾಗಿ ಪ್ರಯೋಗ ಮಾಡಿ ನೋಡಿದ್ದೀನಿ. ನನ್ನದನ್ನು ಯಾರೂ ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ನನ್ನದಲ್ಲದನ್ನು ನಾನು ಏನು ಪ್ರಯತ್ನ ಮಾಡಿದ್ರು, ಪ್ರಯತ್ನ ಮಾಡಿದ್ರೂ ಕೂಡ ಅದು ನನ್ನ ಕಡೆ ಉಳಿಯೋದಿಲ್ಲ. ಸೊ ಒನ್ಸ್ ಐ ನೋ ದಿಸ್ ಲಾ, ದಿಸ್ ಸೈನ್ಸ್, ನಾನು ಯಾವುದಕ್ಕೂ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡೋದಿಲ್ಲ. ಬರೋದು ಬರುತ್ತೆ, ಹೋಗೋದು ಹೋಗುತ್ತೆ. ಕೇವಲ ಸಾಕ್ಷಿ ರೂಪದಲ್ಲಿ ನನ್ನ ಬದುಕನ್ನು ನಡೆಸ್ತಾ ಬರ್ತಾ ಇರೋದ್ರಿಂದ ಯಾವುದು ಒಳ್ಳೆಯದಾಗಬೇಕೋ ಒಳ್ಳೆಯದಾಗ್ತಾ ಇದೆ, ಕೆಟ್ಟದ್ದು ಕರ್ಮವನ್ನು ನಿವೃತ್ತಿ ಮಾಡ್ತಾ ಇದೆ. ಸೊ ಹೀಗಾಗಿ ಆ ಮೆಚುರಿಟಿ ಬಂದಾಗ ಕೆಟ್ಟದ್ದು ಆದಾಗ ಅಳೋದಿಲ್ಲ, ಕೆಟ್ಟದಾದಾಗ ಸಂತೋಷ ಆಗುತ್ತೆ. ಭಗವಂತ ಈ ರೂಪದಲ್ಲಾದರೂ ನನ್ನ ಕರ್ಮವನ್ನು ಈ ಜನ್ಮದಲ್ಲೇ ಕ್ಲಿಯರ್ ಮಾಡಿದೆಯಲ್ಲ, ಇದಕ್ಕಿಂತ ಮುಂದಿನ ಜನ್ಮ ತೆಗೆದುಕೊಂಡು ಹೋಗೋ ಪರಿಸ್ಥಿತಿ ಇಲ್ವಲ್ಲ ಅಂತ. ಸೊ ಹೀಗೆ ತುಂಬ ಮೆಚೂರ್ಡ್ ಆಗಿದ್ದರೆ, ತುಂಬ ಸಿದ್ಧಾಂತವನ್ನು ತಿಳಿದು ಸಾಕ್ಷಾತ್ಕಾರ ಆಗಿರೋ ಮಹಾತ್ಮರಿಗೆ ನೋವುಗಳು ಬಂದರೆ, ಹಿಂಸೆಗಳಾದರೆ ಅವ್ರು ತುಂಬ ಸಂತೋಷ ಪಡ್ತಾರಪ್ಪ, ಇದೇ ಜನ್ಮ ಕೊನೆ ಮಾಡೋದಕ್ಕೆ ಇವೆಲ್ಲ ತಂದು ಕೊಟ್ಟಿದೆಯಲ್ಲ, ನಿನಗೆ ಎಷ್ಟು ಋಣಿಯಾಗಿರಲಿ ಅಂತ.